ಇಳಿದು ಬಾ ತಾಯಿ. ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ 1977ರಲ್ಲಿ ಪ್ರಕಟ ಆಗಿತ್ತು. ಅದರ ಒಂದು ಸ್ಕ್ಯಾನ್ಡ್ ಝೆರಾಕ್ಸ್ ಪ್ರತಿ ಇದು ತೋರಿಸಿದ್ದು. ಇವತ್ತು ನಾವು 22ನೇ ಪ್ರಕರಣದಲ್ಲಿದ್ದೇವೆ. ಶಿರೋನಾಮೆ ಬೇಂದ್ರೆಯವರ ಅರಳು ಮರಳು. ಇದು ಪುಸ್ತಕದ ಹೆಸರು. ಈ ಪುಸ್ತಕ 5 ಕವನ ಸಂಗ್ರಹಗಳ ಒಂದು ಗುಚ್ಛ. ಸೂರ್ಯಪಾನ, ಹೃದಯ ಸಮುದ್ರ, ಮುಕ್ತಕಂಠ, ಚೈತ್ಯಾಲಯ, ಜೀವಲಹರಿ. ಬಹುದೊಡ್ಡ ಗ್ರಂಥ, 510 ಪುಟಗಳ ಇದು ಹಳೆಯದು. ನಾನು ಖರೀದಿಸಿದ್ದೆ ಇದನ್ನು 1960ರ ದಶಕದಲ್ಲಿ. ಅಂದರೆ ಇವತ್ತೇನಾಯಿತು, ಇದಕ್ಕೆ ಬೈಂಡ್ ಮಾಡಿಸಿದೆ. ಇದಕ್ಕೆ ಎಷ್ಟು ವರ್ಷ ಆಯಿತು? ಇದಕ್ಕೂ 65 ವರ್ಷ ಆಯಿತು. ಇರಲಿ. ಈಗ ಈ ಗ್ರಂಥವನ್ನು ಕುರಿತು ಶ್ರೀ ವಿ.ಕೃ. ಗೋಕಾಕ್ ಅವರು ಮುನ್ನುಡಿ ಬರೆದು ಕೊಟ್ಟಿದ್ದರು. ಆ ಮುನ್ನುಡಿ ಎಷ್ಟು ಒಂದು ಅರ್ಥಗರ್ಭಿತವಾದಂಥ ಮುನ್ನುಡಿ. ಆದರೆ ಆಶ್ಚರ್ಯ ಅನಿಸಿದ್ರೆ ಅದು ಬಹಳ ಸಣ್ಣದು ಅನ್ನಿಸ್ತದೆ. ಇನ್ನೂ ವಿಸ್ತೃತವಾಗಿ ಅವರು ಬರೆಯಬೇಕಾಗಿತ್ತೇನೋ ಅಂಥೇಳಿ ಒಂದು ಭಾವನಾ ನನಗೊಳಿದೆ. ಯಾಕಂದರೆ ಎಷ್ಟೊಂದು 5 ಕವನ ಸಂಕಲನಗಳಲ್ಲಿ ಎಷ್ಟೊಂದು ಕವನಗಳಿವೆ, ನಾನು ಲೆಕ್ಕ ಹಾಕಿಲ್ಲ, ಇನ್ನೊಮ್ಮೆ ಹಾಕಿ ಹೇಳ್ತೇನೆ. ಆದರೆ ಅದ್ಭುತವಾದಂಥ ಕವನ ಸಂಕಲನದು. ಅದು 1958ರಲ್ಲಿ ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಗಳಿಸ್ತದೆ. ಅಷ್ಟೇ ಅಲ್ಲದೆ ಅದನ್ನು ಇವರು ವಿ.ಕೃ. ಗೋಕಾಕ್ ಅವರು ಇವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರೇ. 1990ರಲ್ಲಿ ಅವರು ಇದಕ್ಕೊಂದು ಮುನ್ನುಡಿ ಬರೆದು ಕೊಟ್ಟಿದ್ದಾರೆ. ಇದೇ ಬೇಂದ್ರೆಯವರ ಅರಳು ಮರಳು. ಸ್ಟಾರ್ಟ್ ಹೆಂಗೆ ಮಾಡ್ತಾರಂದ್ರೆ, ಬೇಂದ್ರೆ ಅಂಬಿಕಾತನಯ ದತ್ತರ ಅರಳು ಮರಳಿಗೆ ಈ ಮುನ್ನುಡಿಯನ್ನು ಬರೆಯುವುದು ದೊಡ್ಡ ಹೊಣೆಗಾರಿಕೆ. ಹೌದು, ಎಷ್ಟೊಂದು ಕವನಗಳು ಹೆಂಗೆ ಬರೀಬೇಕು, ಏನು ಬರೀಬೇಕು ಎಂಬುದು ಅರ್ಥ ಆಗೋದಿಲ್ಲ. ಯಾಕಂದರೆ ಹೇಳ್ತಾರದು, ಬೇಂದ್ರೆಯವರಿಗೇದೋ ಕವಿಯ ಆರ್ಷದೃಷ್ಟಿ. ಹೀಗೆಂದೊಡನೆ ಬೇಂದ್ರೆಯವರನ್ನು ನಾನು ಋಷಿಗಳೆಂದು ಕರೆದೆನೆಂದು 100 ಆಕ್ಷೇಪಣೆಗಳು ಏಳಬಹುದು. ಬೇಂದ್ರೆಯವರು ಸಾಧಕರು ನಿಜ, ಅದಕ್ಕಿಂತ ಹೆಚ್ಚೆಂದು ಅವರೇ ಒಪ್ಪುವುದಿಲ್ಲ. ಆದರೆ ಅವರಲ್ಲಿ ಅಂಬಿಕಾತನಯ ದತ್ತನೆಂಬ ವರಕವಿ ಗೂಡುಗಟ್ಟಿ ಇದ್ದಾನೆ. ಬೇಂದ್ರೆಯವರ ಸಾಧನೆಯಲ್ಲಿ ಸಿದ್ಧವಾದುದೆಲ್ಲ, ಉಂಡ ಕಂಡ ಬದುಕೆಲ್ಲ ಈ ಕವಿಯ ಸ್ಫೂರ್ತವಾಣಿಯಲ್ಲಿ ಕಾವ್ಯವಾಗಿ ಉಕ್ಕಿ ಹರಿಯುತ್ತದೆ. ಅದ್ಭುತವಾದ ಮಾತಲ್ಲ. ಆಮೇಲೆ ಮುಖ್ಯವಾಗಿ ಇವರೇನು ಈ ಮುನ್ನುಡಿಯೊಳಗೆ ಕೇವಲ 12 ಪುಟ ಮುನ್ನುಡಿ ಬರೆದಾರೆ. ಭಾಳ ಕಡಿಮೆ, ಭಾಳ ಕಠಿಣನು. ಎಷ್ಟು ಆ ದೊಡ್ಡ ಗ್ರಂಥ ಅರಳು ಮರಳಿ ಗ್ರಂಥವನ್ನು ಇಷ್ಟೋ ಹಿಡಿದಿಡೋದು ಭಾಳ ಕಠಿಣವಾದ ಕೆಲಸ. ಆಮೇಲೆ ಇಲ್ಲಿ ಅವ್ರು ಏನು ಹೆಚ್ಚಿಗೆ ಅಂದರೆ ನಾನು ನೋಡಿದಂಗೆ ಕವನಗಳಿಗಿಂತ ಹೆಚ್ಚಾಗಿ ಬೇಂದ್ರೆಯವರ ವ್ಯಕ್ತಿತ್ವದ ಮೇಲೆ ಹೆಚ್ಚು ಅವರು ಕೇಂದ್ರೀಕರಿಸಿಬಿಟ್ಟಿದ್ದಾರೆ. ಉದಾಹರಣೆಗೆ ಅಂಬಿಕಾತನಯ ದತ್ತ ವಿಶ್ವಮಾನವ, ವಿಶ್ವದ ನಾಗರಿಕ ಆತ ಹೇಳಿ ಪ್ರಯೋಗಗಳನ್ನು ಬೇಂದ್ರೆಯವರು ಜೀವನದಲ್ಲಿ ನಡೆಸುತ್ತಾರೆ ಅಂಥೇಳಿ ಬರೀತಾರೆ. ಬೇಂದ್ರೆಯವರ 60ರ ಅರಿವನ್ನು ಅಡಿನೆಲವಾಗಿರಿಸಿಕೊಂಡು ಇಲ್ಲಿ ಅಂಬಿಕಾತನಯ ದತ್ತನ ಅರಳು ಮರಳು ಹಬ್ಬಿದೆ. ಓಹೋ, ನೋಡಿ, ಈ ಪುಸ್ತಕ ಅರಳು ಮರಳು ಪ್ರಕಟ ಆದಾಗಲೂ ಬೇಂದ್ರೆಯವರು 61-62 ವರ್ಷದವರೇ ಮಾತ್ರ. ಹೀಗಾಗಿ ಈ ಪುಸ್ತಕಕ್ಕೆ ಈ ಹೆಸರು ಬಂತು. 5 ಕವನ ಸಂಕಲನ ಪ್ರಕಟವಾಗದೇ ಇದ್ದಂಥವು, ಅದರಲ್ಲಿ 1-2 ಪ್ರಕಟವಾಗಿದ್ದು ಅನ್ನಿಸ್ತದೆ ನನಗೆ. ಮುಕ್ತಕಂಠ ಪ್ರಕಟ ಆಗಿತ್ತು ನನ್ನ ದೃಷ್ಟಿಯೊಳಗೆ, ಈ ಸ್ವತಂತ್ರವಾಗಿ. ಉಳಿದವು ನನಗೆ ಲಕ್ಷ್ಯ ಬಂದಿಲ್ಲ. ಅದಕ್ಕೆ ಈ 5 ಗ್ರಂಥಗಳೇನು ಪ್ರಕಟ ಆದಾಗ ಬೇಂದ್ರೆ ಅವರಿಗೆ 60ರ ವಯಸ್ಸು. ಅದಕ್ಕೆ ಅರಳು ಮರಳು.
ಅರಳು ಮರಳಿ ನೀನು ಅರಳಪ್ಪ, ಹೂವಾಗಿ ಪುಷ್ಪವಾಗಿ ಅರಳು, ಮರಳಿ ಬಾ ಮತ್ತು ಅಧ್ಯಯನಕ್ಕೆ ಮತ್ತು ಉತ್ತಮ ಜೀವನಕ್ಕೆ ಅಂತ ಹೇಳುವಂಥ ಅರ್ಥದ ಅದಕ್ಕೆ ಅರಳು ಮರಳು ಅಂತ. ಬೇಂದ್ರೆಯವರ 60ರ ಅರಿವನ್ನು ಅಡಿನೆಲವಾಗಿರಿಸಿಕೊಂಡು ಇಲ್ಲಿ ಅಂಬಿಕಾ ತನಗೆದತ್ತನ ಅರಳು ಮರಳು ಹಬ್ಬಿದೆ. ಅನಂತ್ಯದ ದೃಷ್ಟಿಕೋನದಿಂದ ಇಲ್ಲಿ ವಿಶ್ವದ ಹಾಗೂ ನಿಸರ್ಗದ ಚೆಲವು ಗೆಲುವುಗಳ ಹಾಗೂ ನೋವು ಸಾವುಗಳ ನಿರೂಪಣೆ ಇದೆ. ಇದೇ ದೃಷ್ಟಿಯಿಂದ ವಿಶ್ವ ಮಾನವನು ಇಲ್ಲಿ ಜಗತ್ತಿನ ಭಾರತದ ಹಾಗೂ ಕನ್ನಡ ನಾಡಿನ ಪ್ರಶ್ನೆಗಳನ್ನು ಪರಿಕಿಸಿದ್ದಾನೆ. ವ್ಯಕ್ತಿ ಸಮಾಜಗಳ ದೈವ ದುರ್ದೈವಗಳ ಮೇಲೆ ಬೆಳಕು ಕೆಡವಿದ್ದಾನೆ ಮತ್ತು ನಮ್ಮ ಸುತ್ತಮುತ್ತಣ ಪ್ರಶ್ನೆಗಳನ್ನು ಇಂತಹ ದೃಷ್ಟಿಯ ಬೆಳಕಿನಲ್ಲಿ ನೋಡುವ ಅವಕಾಶ ದೊರೆತಿರುವುದೋ ನಮ್ಮ ನಾಡಿನ ನಮ್ಮ ತಲೆಮಾರಿನ ಪುಣ್ಯ ಅಂತ ಹೀಗೆ ಬರ್ಕೋತ ಹೋಗ್ತಾರೆ. ಅಂಬಿಕಾ ತನಗೆ ದತ್ತರ ಕಾವ್ಯ ತನ್ನದೇ ಆದ ಒಂದು ಪರಂಪರೆಯನ್ನು ಕನ್ನಡದಲ್ಲಿ ನಿರ್ಮಿಸಿಕೊಂಡಿದೆ. ಗರಿ, ನಾದಲೀಲೆ, ಕನ್ನಡ ಮೇಘದೂತ ಮೊದಲಾದ ಅವರ ಕವನ ಸಂಗ್ರಹಗಳನ್ನು ಓದಿ ಇಲ್ಲವೇ ಕೇಳಿ ಸವಿದ ನಾಡೆಲ್ಲ ಈ ಪರಂಪರೆಯನ್ನು ಬಲ್ಲದು. ಅರಳು ಮರಳು ಸಂಗ್ರಹದಲ್ಲಿನ ಕಾವ್ಯ ಈ ಪರಂಪರೆಯಲ್ಲಿಯೂ ಮುಂದುವರಿದಿದೆ ಅಂಥೇಳಿ ಜಾನಪದ ಗೀತೆಗಳ ಚಕ್ರವರ್ತಿಗಳಾದ ಬೇಂದ್ರೆಯವರು ನೋಡಿ ಎಂತಹ ಶಬ್ದವನ್ನು ಬಳಸಿದಾರಿಲ್ಲೇ. ಜಾನಪದ ಗೀತೆಗಳ ಚಕ್ರವರ್ತಿಗಳಾದ ಬೇಂದ್ರೆಯವರು ಟೊಂಕದ ಮೇಲೆ ಕೈಯಿಟ್ಟುಕೊಂಡು ಮೊದಲಾದ ಉತ್ತಮ ಕಾಣಿಕೆಗಳನ್ನು ಹುಬ್ಬಳ್ಳಿಯ ದಾರಿಯಲ್ಲಿ ನೀಡಿದ್ದಾರೆ. ಓರ್ವ ವ್ಯಕ್ತಿ ಇಲ್ಲವೇ ಒಂದು ಸನ್ನಿವೇಶದ ವರ್ಣನೆ ಸರ್ವಾಂಗ ಸುಂದರವಾದಾಗ ಪ್ರತೀಕಮಯವೂ ಆಗುತ್ತೆಂಬುದನ್ನು ನಾವಿಲ್ಲಿ ಲಕ್ಷಿಸಬೇಕಾಗುತ್ತದೆ. ಕಾಳಿದಾಸನ ಪ್ರತಿಭೆಯನ್ನು ಕನ್ನಡಕ್ಕೆ ತಿರುಗಿಸಿದ ಬೇಂದ್ರೆಯವರು ರಮಣ ಹೃದಯ, ಅಮೃತಾನುಭವ, ಆನಂದ ಲಹರಿ ಹಾಗೂ ಓಮರ ಮುಂತಾದ ಕವನಗಳನ್ನು ಇನ್ನೂ ಅನೇಕ ಪ್ರತಿಭಾಶಾಲಿಗಳ ಸಾರಸ್ವತದ ಸಂಪತ್ತನ್ನು ಕನ್ನಡಕ್ಕೆ ತಿರುಗಿಸಿದ್ದಾರೆ. ಅಂದರೆ ಅನುವಾದ ಮಾಡಿದ್ದಾರೆ, ಭಾವಾನುವಾದ ಮಾಡಿದ್ದಾರೆ. ಈ ಅನುವಾದಗಳಲ್ಲಿ ಪುನರವತಾರದ ಕಳೆ ಇದೆ. ಬೇಂದ್ರೆಯವರ ಶ್ಲೇಷಪ್ರಿಯತೆ, ಬೇರೆ ಬೇರೆ ಶಬ್ದಗಳ ಪ್ರಯೋಗ. ಶ್ಲೇಷಪ್ರಿಯತೆ ಅಂದರೆ ಇಂತಹ ಕವನಗಳ ತಲೆಕಟ್ಟಿನಲ್ಲಿಯೂ ವ್ಯಕ್ತವಾಗದೇ ಇಲ್ಲ. ಓ ಮರ ಎಂದರೆ ಅವರಿಗೆ ಸಮಾಧಾನವಿಲ್ಲ. ಓ ಮರ ಎಂದು ವಿಂಗಡಿಸಿ ತೋರಿಸಿದಾಗ ಅವರಿಗೆ ಪೂರ್ತಿ ಸಮಾಧಾನವಾಗುತ್ತದೆ. ಬೇಂದ್ರೆಯವರ ವಿನೋದ ವಿಡಂಬನೆಗಳು ಮೊದಲಿನಂತೆ ಇಲ್ಲಿಯೂ ಕೆಲವೊಂದು ಕೃತಿಗಳಲ್ಲಿ ಬಂದಿವೆ. ಬೀದಿ ನಾಯಿ ರಾಧೆ, ಗಿರಡಿ ಬುರಡಿ, ಸಾಮಾಜಿಕ ತತ್ವಜ್ಞಾನ, ಅಪಾರ್ಥ ಸಮೀಕ್ಷಕರಿಗೆ, ನಿರ್ಮಮಶಿಖಾ, ವಾರಪತ್ರಿಕೆ ಮುಂತಾದ ಕವನಗಳು ಆದರ್ಶಮಯ ದೃಷ್ಟಿಯಿಂದ ಇಂದಿನ ಅಪೂರ್ಣತೆಯನ್ನು ಅಳೆಯುತ್ತವೆ ಅಂತಾರೆ. ಮತ್ತೆ ನಾಳೆ ನೋಡುವ. ನಮಸ್ಕಾರ.